ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಈಗಷ್ಟೇ ತಾನೇ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, 3 ತಂಡಗಳ ನಡುವೆ ಫೈಟ್ ನಡೀತಾ ಇದೆ, ಟಾಸ್ಕ್ ನಡೀತಾ ಇದೆ. ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕಂಟೆಂಡರ್ ಆಗೋಕೆ ಈ ಟಾಸ್ಕ್ ಅಲ್ಲಿ ಆಡ್ಬೇಕು. ಈ ಟಾಸ್ಕ್ ಯಾವ ರೀತಿ ಇರುತ್ತೆ ಟಾಸ್ಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈ ಟಾಸ್ಕ್ ಅಲ್ಲಿ ಆಗಿರೋ ಒಂದು ದೊಡ್ಡ ಜಗಳ ಆಗ್ತಾ ಇದೆ. ಹೇಳಿದೀನಿ, ಖಂಡಿತವಲ್ಲೂ ಟಾಸ್ಕ್ ಅಲ್ಲಿ ರುದ್ರಾವತಾರ ತಾಳಿದ ರಘು ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಬಾಡಿ ಬಿಲ್ಡರ್ ಇದ್ದಾರೆ. ಮನೆ ಮಂದಿನೆಲ್ಲ ಒಂದ್ ಸೈಡ್ ಮಾಡಿ ಅವ್ರಿನ ಹತ್ರ ಕಾಯಿನ್ಸ್ ಎಲ್ಲ ಕಿತ್ಕೊಂತ ಇದಾರೆ. ಪ್ರೋಮೋದಲ್ಲಿ ಏನಿದೆ ಟಾಸ್ಕ್ ಯಾವ ರೀತಿ ಇರುತ್ತೆ ಈ ಟಾಸ್ಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತವಾಗ್ಲೂ ಇಲ್ಲಿ ರಿಷಿ ಗೌಡ ಮಾತ್ರ ತುಂಬಾ ಅಗ್ರೆಸಿವ್ ಮಾತಾಡ್ತಾ ಇದ್ದಾರೆ. ಮೀನ್ ಬಾಡಿ ಬಗ್ಗೆ ಆಗಿರ್ಬೋದು, ದೇಹದ ಬಗ್ಗೆ ಆಗಿರ್ಬೋದು, ತುಂಬಾ ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದಾರ ಅಂತ ಅನಿಸ್ತಾ ಇದೆ. ನೋಡೋಣ ಪ್ರೋಮೋದಲ್ಲಿ ಎಲ್ಲ ಏನಿದೆ, ಏನೆಲ್ಲ ಆಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ಈ ಪ್ರೋಮೋ ಟಾಸ್ಕ್ ಆಗಿರುತ್ತೆ. ಎರಡನೇ ಪ್ರೋಮೋ 3 ತಂಡಗಳಾಗಿರುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಅವರು ಮತ್ತೆ ನಮ್ಮ ರಿಷಿ ಗೌಡ ಅವರು, ರಘು ಅವರು ಕ್ಯಾಪ್ಟನ್ ಆಗಿರ್ತಾರೆ. ಆ ತಂಡಗಳಿಗೆ ಇದರಲ್ಲಿ 2 ಟಾಸ್ಕ್ ಗಳಂತ ಬೆಳಿಗ್ಗೆ ನಾನು ಹೇಳಿದ್ದೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರೋಮೋದಲ್ಲಿ ಮೇಲೆಯಿಂದ ಒಂದು ಕಾಯಿನ್ಸ್ ಹಾಕ್ತಾರೆ, ಬಿಗ್ ಬಾಸ್ ಕರೆನ್ಸಿ ಅಂತದ್ದು. ಬಿಗ್ ಬಾಸ್ ಕಾಯಿನ್ಸ್ ಹಾಕ್ತಾರೆ. ಆ ಕಾಯಿನ್ಸ್ ಎಲ್ಲ ತಗೊಂಡು ನಾವು ಸೇಫ್ ಮಾಡ್ಕೋಬೇಕು. ಆ ಸೇಫ್ ಮಾಡ್ಕೊಂಡು ಎದುರಾಳಿ ತಂಡಗಳಿಂದ ನಾವು ಅದನ್ನ ಸೇಫ್ ಮಾಡ್ಕೋಬೇಕು. ಅವರು ಕಿತ್ಕೊಳ್ದಾಗೆ ಅದನ್ನ ನಾವು ತಡಿಬೇಕು. ಆ ಟೈಮಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಏನಂದ್ರೆ ಇಬ್ಬಿಬ್ರು ಹೋಗ್ಬೇಕು. ಅದ್ರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ರಿಷಿ ಗೌಡ ತಂಡದಿಂದ ಧ್ರುವಂತು ಗಿಲ್ಲಿ ಹೋಗ್ತಾರೆ. ಅದೇ ಪರವಾಗಿ ನಮ್ಮ ಸೂರಜ್ ತಂಡದಿಂದ ಸೂರಜು ಮತ್ತೆ ಅಭಿಷೇಕ್ ಅವರು ಹೋಗ್ತಾರೆ. ಅದೇ ರೀತಿಯಾಗಿ ರಘು ತಂಡದಿಂದ ಧನುಷ್, ರಘು ಹೋಗ್ತಾರೆ. ಆ ಕಾಯಿನ್ಸ್ ಎಲ್ಲ ಅಲ್ಲಿ ಹಾಕಿರೋ ಕಾಯಿನ್ಸ್ ಎಲ್ಲ ತಗೊಂಡು ಸೇಫ್ ಮಾಡ್ಕೊಂತಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಒಬ್ರಿಗೊಬ್ರಿಂದ ನಾವು ಕಿತ್ಕೋಬೇಕು. ಅದನ್ನ ಕಿತ್ಕೊಂಡು ಮತ್ತೆ ನಮ್ಮ ತಂಡದ ಕರೆನ್ಸಿನ ಇನ್ಕ್ರೀಸ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು ಕಾಯಿನ್ಸ್ ತಗೊಂಡು. ಆ ಟೈಮಲ್ಲಿ ಏನಾಗ್ತಾರೆ ಅಂದ್ರೆ ರಿಷಿ ಗೌಡ ತಂಡದ ಮೇಲೆ ನಮ್ಮ ರಘು ಅವರು, ಧನುಷ್ ಅವರು ಅಟ್ಯಾಕ್ ಮಾಡ್ತಾರೆ. ರಘು ಗೊತ್ತೇ ಇರುತ್ತೆ, ಬಾಡಿ ಬಿಲ್ಡರ್ ಸಖತ್ತಾಗಿದ್ದಾರೆ. ಅವನ್ನೆಲ್ಲ ಪುಷ್ ಮಾಡಿ, ಆ ಕಡೆ ಪುಷ್ ಮಾಡಿ, ಈ ಕಡೆ ಪುಷ್ ಮಾಡಿ ಎಲ್ಲ ತಗೊಂಡು ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂತ ಇರ್ತಾರೆ. ಈ ಟೈಮಲ್ಲಿ ಕೂಡ ಸ್ವಲ್ಪ ಮ್ಯಾನ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಟಾಸ್ಕ್ ಅಲ್ಲಿ ಇವೆಲ್ಲ ಕಾಮನ್. ಹಾಗಂತ ರಘು ಅವರು ಮಾಡಿದ ತಪ್ಪಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲು ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಅವ್ರು ಸ್ವಲ್ಪ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಅಲ್ಲಿ ತಗೊಂಡು ಚಂದ್ರಪ್ರಭಾ ಹತ್ರ ಮತ್ತೆ ನಮ್ಮ ಗಿಲ್ಲಿ ಹತ್ರ ಕಾಯಿನ್ಸ್ ಅನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆ ಟೈಮಲ್ಲಿ ಏನಾದ್ರೆ ಸ್ವಲ್ಪ ಮ್ಯಾನ್ ಲ್ಯಾಂಡಿಂಗ್ ಆಗುತ್ತೆ. ಅದಕ್ಕೆ ರಿಷಿ ಗೌಡ ಅವ್ರು ಹೇಳ್ತಾರೆ, ನೀನು ದೊಡ್ಡ ಇದಾಗಿಕೊಂಡಿಯಾ, ಬಾಡಿ ಇದೆ ಅಂತ ಹೇಳಿ ನಮ್ಮನ್ನೆಲ್ಲ ಇದು ಮಾಡಕ್ ಬರ್ತೀಯಾ, ಆಟ ಹೆಂಗಾಡ್ಬೇಕು ಹಂಗಾಡ್ಬೇಕು, ಹಂಗೆ ಹಿಂಗಂತೆಲ್ಲ ಸ್ವಲ್ಪ ಬ್ಲೇಮ್ ಮಾಡ್ತಾರೆ. ಸಹಜ ಇದು. ಹೆಣ್ಮಕ್ಳ ಹತ್ರ ಸ್ವಲ್ಪ ಅಗ್ರೆಸಿವ್ ಆಗಿದ್ರು ಕಷ್ಟ, ಸ್ವಲ್ಪ ಸುಮ್ನೆ ಇದ್ರು ಕಷ್ಟ. ಸುಮ್ನೆ ಇದ್ರೆ ಟಾಸ್ಕ್ ಆಡಿಲ್ಲ ಅಂತಾರೆ. ಸ್ವಲ್ಪ ಅಗ್ರೆಸಿವ್ ಆಡಿದ್ರೆ ಮ್ಯಾನ್ ಲ್ಯಾಂಡಿಂಗ್ ಮಾಡ್ತೀಯಾ, ಬಾಡಿ ಮೇಲೆ ಬರ್ತೀಯ ಅಂತ ಹೇಳ್ತಾರೆ. ಅವರು ನಿನ್ನೆನೆ ಹೇಳಿದ್ರು ರಘು ಅವ್ರ ಒಂದ್ ಮಾತು ಏನಂತ ಗೊತ್ತಾ, ಸ್ವಲ್ಪ ನಾನು ಬಾಡಿ ಸ್ವಲ್ಪ ಇದೆ, ಯಾರ ಹತ್ರ ಸ್ವಲ್ಪ ನಾನು ಏನಾದ್ರು ಪ್ರೆಸರ್ ಮಾಡಿ ಆಟ ಆಡಕ್ ಹೋದ್ರೆ ಏನಾದ್ರು ಮಾತಾಡಿದ್ರೆ ನಿಮ್ ಬಾಡಿ ಇದೆ ಅಂತ ನನ್ನ ಹತ್ರ ತೋರ್ಸಕ್ ಬರ್ತೀಯಾ, ನಂಗೆ ಅದೇ ನೆಗೆಟಿವ್ ಆಗ್ತಾ ಇದೆ ಅಂತ. ಸೇಮ್ ಆಸ್ ಇಟ್ ಈಸ್ ಇಲ್ಲೇ ಆಗಿದ್ದು. ಅವರು ನಾರ್ಮಲ್ ಕಂಟೆಸ್ಟೆಂಟ್ ಆಗಿ ಆತರ ಆಡಿದ್ರು ಅದೇ ಅಂತರಲಿಲ್ಲ. ಬಟ್ ಇವ್ರು ಸ್ವಲ್ಪ ಬಾಡಿ ಇರೋದಕ್ಕೆ, ಹೈಟ್ ವೇಟ್ ಇರೋದಕ್ಕೆ ನೀನ್ ಶಕ್ತಿ ಪ್ರದರ್ಶನ ಮಾಡ್ತೀಯ, ಹೆಣ್ಮಕ್ಳ ಹತ್ರ ಇದು ಮಾಡ್ತಾ ಇದೀಯಾ, ಆಟ ಹೆಂಗ್ ಆಡ್ಬೇಕು ಹಂಗೆ ಆಡ್ಬೇಕು, ನೀನ್ ಏನ್ ಮಾಡ್ತೀಯ ಅಂತೇಳಿ ನಮ್ಮ ರಿಷಿ ಗೌಡ ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಬಟ್ ಅದಕ್ಕೆ ಯಾವುದೇ ರಿಪ್ಲೈ ಕೊಡಲ್ಲ ರಘು ಅವರು. ಇದು ಒಳ್ಳೆ ಉತ್ತಮ ಆಟ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ರಿಪ್ಲೈ ಕೊಟ್ರೆ ಏನಾಗ್ತಂದ್ರೆ ಅಗ್ರೆಸಿವ್ ಏನೇನೋ ಮಾತಾಡ್ತಿರ್ತೀವಿ. ಬಟ್ ಇಲ್ಲಿ ರಘು ಅವ್ರು ಮಾಡಿದ್ ಸರಿನಾ ಅಂದ್ರೆ ಕಂಪಲ್ಸರಿ ಆಟ ಆಡ್ಲೇಬೇಕು, ಗೆಲ್ಬೇಕು, ಹಂಗಂತ ಮ್ಯಾನ್ ಲ್ಯಾಂಡಿಂಗ್ ಮಾಡೋದೇನಿಲ್ಲ. ಸಿಂಪಲ್ ಆಗಿ ಮತ್ತೆ ಆಟದಲ್ಲಿ ದೊಬ್ಬಾಡೋದು ಸುಮ್ಮನೆ ಕಾಮನ್ ಆಗಿರುತ್ತೆ. ಪುಷ್ ಮಾಡೋದು, ಬ್ಯಾಕ್ ಪುಷ್ ಮಾಡೋದು ಇವೆಲ್ಲ ಕಾಮನ್ ಇರುತ್ತೆ. ಇಲ್ಲಿ ಸ್ವಲ್ಪ ರಿಷಿ ಗೌಡ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಈಗ ಈ ಪ್ರೋಮೋದಲ್ಲಿ ನೋಡ್ತಿರ್ಬೋದು. ಈ ಪ್ರೋಮೋದಲ್ಲಿ ಕಾಯಿನ್ಸ್ ತಗೊಂಡಾಗ ಗಿಲ್ಲಿನ ಅಟ್ಯಾಕ್ ಮಾಡ್ತಾರೆ. ಗಿಲ್ಲಿ ಹತ್ರ ಕಾಯಿನ್ಸ್ ಎಲ್ಲ ಕಿತ್ಕೊಂತಾರೆ. ಪ್ಯಾಂಟ್ ಅಲ್ಲಿ ಡ್ರಾಯರ್ ಅರ್ಧೋಗುತ್ತಾಣ ಅಂದ್ರೂ ಬಿಡಂಗಿಲ್ಲ. ಆ ರೀತಿ ಎಲ್ಲ ಕಾಯಿನ್ಸ್ ತಗೊಂತಾರೆ. ಇನ್ನು ನಮ್ಮ ರಘು ಅವರು ಯಾರು ಚಂದ್ರಪ್ರಭಾ ಹತ್ರ ಕಾಯಿನ್ಸ್ ಎಲ್ಲ ತಗೊಂತಾರೆ. ಕಾಯಿನ್ಸ್ ಎಲ್ಲ ತಗೊಂಡು ಆ ಟೀಮಿಗೆ ಹೆಲ್ಪ್ ಮಾಡ್ತಾರೆ. ಒಂದಂತೂ ಸತ್ಯ, ಇನ್ಮೇಲೆ ಫಿಸಿಕಲ್ ಟಾಸ್ಕ್ ತುಂಬಾ ಚೆನ್ನಾಗಿನೇ ಇರುತ್ತಂತ ಅನ್ಬೋದು. ಈ ಪ್ರೋಮೋ ನೋಡಿದಾಗ ರಘು ಮಾಡಿದ್ ಸರಿನೇ, ನಾನಂತೂ ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇದು ಪ್ರೋಮೋ ಎಪಿಸೋಡ್ ನೋಡ್ಮೇಲೆ ಮಾತಾಡೋಣ. ಸಿಂಪಲ್ ಆಗಿ ಪುಷ್ ಮಾಡಿರ್ತಾರೆ, ಅದನ್ನ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ದ ಅಂತ ಅನಿಸ್ತಾ ಇದೆ ನನಗೆ. ಯಾರೋ ರಿಷಿ ಗೌಡ ಅವರು ಸ್ವಲ್ಪ ಅವ್ರ ವಾಯ್ಸ್ ಎಲ್ಲ ರೈಸ್ ಮಾಡ್ತಾರೆ. ಆ ವಾಯ್ಸ್ ತರ ತುಂಬಾನೇ ಎಕೋ ಬರ್ತಾ ಇದೆ. ಹೆಂಗ್ ಆಡ್ತೀರಾ ಏನ್ ಗೊತ್ತಾಗುತ್ತೆ ನಿಮ್ಗೆ, ಹಂಗೆ ನೀವೆಲ್ಲ ದೇಹ ಪ್ರದರ್ಶನ ಮಾಡ್ತೀರಾ ಹೆಣ್ಮಕ್ಳು ನಮ್ಮ ಹತ್ರ ಬಾಡಿ ಬಿಲ್ಡರ್ ಅಂತ ತೋರ್ಸ್ಕೊಂತ ಇದಾರೆ ಅಂತಾರೆ. ಅದ್ರ ಬಗ್ಗೆ ಮಾಳು ಬಗ್ಗೆ ಹೇಳ್ತಾರೆ. ಅವ್ರು ಬಾಡಿ ಬಿಲ್ಡರ್ ಏನ್ ಬೇಕಾದ್ರೂ ಮಾಡ್ಬೋದಾ ಅಂತ ಹೇಳಿದಾಗ ನಮ್ಮ ಸೂರಜ್ ಅವರು ಕೂಡ ಹೇಳ್ತಾರೆ, ಸುಮ್ಮಿರಬೋ, ಯಾವ ಬಾಡಿ ಬಿಲ್ಡರ್ ನೀವಂತ ಏನ್ ಹೇಳ್ತೀರಾ ಅಂತೆಲ್ಲ ಇದು ಮಾಡ್ತಾ ಇದಾರೆ. ಈ ಪ್ರೋಮೋದಲ್ಲಿ ಕಂಡಿದ್ದು ಮಾತ್ರ ಇದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಸೂರಜ್ ಅವ್ರ ಟೀಮ್. ಯಾಕಂದ್ರೆ ಸೂರಜ್ ಅವ್ರ ಟೀಮ್ ಅಲ್ಲಿ ಸೂರಜ್ ಅವರು ಇದಾರೆ, ಮಾಳ್ ಅವರು ಇದಾರೆ, ಅಭಿಷೇಕ್ ಇದಾರೆ, ರಾಸಿಕಾ ರಕ್ಷಿತಾ ಇದಾರೆ. ನಮ್ಮ ರಘು ಟೀಮ್ ಅಲ್ಲಿ ಧನುಷ್, ರಘು, ಇನ್ನ
ಯಾರು ನಮ್ಮ ಜಾನ್ವಿ, ಅದಾದ್ಮೇಲೆ ನಮ್ಮ ಸ್ಪಂದನ ಇವ್ ಟೀಮ್ ಆದ್ರೆ, ಇನ್ನ ನಮ್ಮ ರಿಷಿಗೌಡ ಟೀಮ್ ಅಲ್ಲಿ ಚಂದ್ರಪ್ರಭಾ, ಕಾವ್ಯ, ಗಿಲ್ಲಿ, ಮಲ್ಲಮ್ಮ ಇವರು ಸಪ್ರೇಟ್ ಟೀಮ್ ಆಗ್ತಾರೆ. ಸಾರಿ, ಮಿಸ್ಟೇಕ್ ಆಗಿರ್ಬೋದು ಸ್ವಲ್ಪ ಟೀಮ್ ಮೇಟ್ಸ್ ತಗೊಂಡಾಗ. ಇವ್ರ ರಿಷಿಗೌಡ ಟೀಮ್ ಅಲ್ಲಿ ಚಂದ್ರಪ್ರಭಾ, ಗಿಲ್ಲಿ, ರಿಷಿ, ಕಾವ್ಯ, ಇನ್ನೊಬ್ರು ಇದಾಗ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗಿ, ಸಾರಿ, ಕ್ಷಮೆ ಇರಲಿ. ಈ ರೀತಿ ಆಗಿತ್ತೆ. ಈ ಟೀಮ್ಗಳೆಲ್ಲ ಕಿತ್ತಾಡ್ತಾ ಇದ್ದಾರೆ. ಕಿತ್ತಾಡಿದಾಗ ಇದು ಒಂದಾಗಿದೆ ಪ್ರೋಮೋ. ನೆಕ್ಸ್ಟ್ ಒಂದು ಲೈವ್ ಅಪ್ಡೇಟ್ ಬರ್ತಾ ಇದೆ ಖಂಡಿತವಾಗ್ಲೂ. ಅದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.